ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷ ಫೆಬ್ರವರಿ 28ಕ್ಕೆ ನಾವು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಿಸ್ತೀವಿ ಅಲ್ವಾ? ಆದರೆ ಇದು ಸುಮ್ಮನೆ ಒಂದು ದಿನಾಚರಣೆ ಅಷ್ಟೇ ಅಲ್ಲ. ಇದರ ಹಿಂದೆ ಒಂದು ದೊಡ್ಡ ಶ್ರೇಷ್ಠ ಆವಿಷ್ಕಾರದ ಅದ್ಭುತವಾದ ಕಥೆನೇ ಇದೆ. ಹಾಗಾದ್ರೆ ಬನ್ನಿ ಆ ಕಥೆ ಏನು ಅಂತ ತಿಳ್ಕೊಳ್ಳೋಣ. ಈ ಇಡೀ ಕತೆ ಶುರುವಾಗೋದೇ ಒಂದು ತುಂಬನೇ ಸರಳವಾದ ಪ್ರಶ್ನೆಯಿಂದ. ನಿಜ, ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಬಹುಶಃ ಎಲ್ಲರ ಮನಸ್ಸಲ್ಲೂ ಒಂದಲ್ಲ ಒಂದ್ಸಲ ಬಂದೇ ಬರುವ ಪ್ರಶ್ನೆ: ಸಮುದ್ರದ ಬಣ್ಣ ಯಾಕೆ ನೀಲಿ? ನೋಡೋಕೆ ಇದು ಸರಳ ಪ್ರಶ್ನೆ ಇರ್ಬೋದು, ಆದರೆ ಇದು ಕೇವಲ ಒಂದು ಉತ್ತರಕ್ಕೆ ನಿಲ್ಲಿಲ್ಲ. ಇದು ಜಗತ್ತನ್ನೇ ಬದಲಿಸುವಂತಹ ಪರಿಣಾಮಗಳಿಗೆ ಕಾರಣವಾಯಿತು. ಯೋಚನೆ ಮಾಡಿ, ಒಬ್ಬ ವಿಜ್ಞಾನಿಗೆ ನೊಬೆಲ್ ಪ್ರಶಸ್ತಿ ಸಿಕ್ತು, ಅಷ್ಟೇ ಅಲ್ಲ, ಇಡೀ ದೇಶವೇ ಆಚರಿಸುವ ಒಂದು ವಿಶೇಷ ದಿನಕ್ಕೂ ಇದೇ ಪ್ರಶ್ನೆ ಕಾರಣವಾಯಿತು. ಸರಿ, ಹಾಗಾದ್ರೆ ನಮ್ಮ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ಎಲ್ಲವೂ ಶುರುವಾಗಿದ್ದು ಆ ನೀಲಿ ಬಣ್ಣದ ರಹಸ್ಯದಿಂದಲೇ. ಹೌದು, ಕಲ್ಪನೆ ಮಾಡ್ಕೊಳ್ಳಿ. ಒಮ್ಮೆ ಹಡಗ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಒಬ್ಬ ವಿಜ್ಞಾನಿ ಸಮುದ್ರದ ನೀಲಿ ಬಣ್ಣವನ್ನೇ ನೋಡ್ತಾ ಕೂತಿದ್ರು. ಪಕ್ಕದಲ್ಲಿದ್ದವರೆಲ್ಲ ಅದೇನಿಲ್ಲ, ಆಕಾಶ ನೀಲಿ ಇದೆ, ಅದರ ಪ್ರತಿಫಲನ ಅಷ್ಟೇ ಅಂತ ಹೇಳಿದ್ರು. ಆದ್ರೆ ಆ ವಿಜ್ಞಾನಿಯ ಮನಸ್ಸು ಆ ಸರಳ ಉತ್ತರವನ್ನು ಒಪ್ಪೋಕೆ ತಯಾರಿರಲಿಲ್ಲ. ಅಲ್ಲಿಂದಲೇ ಅವರ ಶೋಧನೆ ಶುರುವಾಗಿದ್ದು. ಹಾಗಾದ್ರೆ ಆ ಕುತೂಹಲಕಾರಿ ವಿಜ್ಞಾನಿ ಯಾರು? ಈಗ ನಮ್ಮ ಕಥೆಯ ನಾಯಕನನ್ನ ಪರಿಚಯ ಮಾಡಿಕೊಳ್ಳುವ ಸಮಯ. ಅವರೇ ಸರ್ ಸಿ.ವಿ. ರಾಮನ್. ಇವರೇ ಸರ್ ಚಂದ್ರಶೇಖರ ವೆಂಕಟರಾಮನ್. ತಮಿಳುನಾಡಿನಲ್ಲಿ ಹುಟ್ಟಿ ಮದ್ರಾಸ್ನ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಶಿಕ್ಷಣ ಮುಗಿಸಿದ್ರು. ಅಷ್ಟೇ ಅಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಟಾಪ್ ಆಗಿ ಬಂದು ದೊಡ್ಡ ಸರ್ಕಾರಿ ಅಧಿಕಾರಿಯಾಗಿಯೂ ಕೆಲಸಕ್ಕೆ ಸೇರಿದ್ರು. ಆದರೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಅಷ್ಟೊಂದು ದೊಡ್ಡ ಜವಾಬ್ದಾರಿಯ ಕೆಲಸದ ನಡುವೆಯೂ ತಮ್ಮ ಬಿಡುವಿನ ಸಮಯವನ್ನೆಲ್ಲ ಭೌತಶಾಸ್ತ್ರದ ರಿಸರ್ಚ್ಗೆ ಮೀಸಲಿಟ್ಟಿದ್ರು. ವಿಜ್ಞಾನದ ಮೇಲೆ ಅವರಿಗಿದ್ದ ಆಸಕ್ತಿ ಎಷ್ಟೊಂದು ಸ್ಟ್ರಾಂಗ್ ಆಗಿತ್ತಂದ್ರೆ, ಯೋಚನೆ ಮಾಡಿ, ಅಂತಹ ಒಂದು ದೊಡ್ಡ ಸರ್ಕಾರಿ ಹುದ್ದೆನೇ ಬಿಟ್ಬಿಟ್ರು. ತಮ್ಮ ಇಡೀ ಜೀವನವನ್ನೇ ವಿಜ್ಞಾನ ಸಂಶೋಧನೆಗೆ ಮೀಸಲಿಡಬೇಕು ಅಂತ ನಿರ್ಧಾರ ಮಾಡಿದ್ದು ಅವರ ಬದುಕಿನ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಸರಿ, ಹಾಗಾದ್ರೆ ರಾಮನ್ ಅವರ ಆ ಕುತೂಹಲ ಅವರನ್ನ ಎಲ್ಲಿಗೆ ತಂದು ನಿಲ್ಲಿಸಿತು? ಅದುವೇ ಅವರ ಅತಿ ದೊಡ್ಡ ಆವಿಷ್ಕಾರ, ರಾಮನ್ ಪರಿಣಾಮ. ಹಾಗಾದ್ರೆ ಈ ರಾಮನ್ ಪರಿಣಾಮ ಅಂದ್ರೆ ಏನು? ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಬೆಳಕಿನ ಕಿರಣ ನೀರು ಅಥವಾ ಗ್ಲಾಸ್ ತರದ ವಸ್ತುವಿನ ಮೂಲಕ ಪಾಸ್ ಆದಾಗ ಆ ಬೆಳಕು ಎಲ್ಲ ಕಡೆ ಚದುರುತ್ತೆ. ಹೀಗೆ ಚದುರಿದ ಬೆಳಕಿನಲ್ಲಿ ಅದರ ಬಣ್ಣ, ಅಂದ್ರೆ ತಾಂತ್ರಿಕವಾಗಿ ತರಂಗಾಂತರ ಅಂತ ಹೇಳ್ತೀವಿ, ಅದರಲ್ಲಿ ಒಂದು ಸಣ್ಣ ಚೇಂಜ್ ಆಗುತ್ತೆ. ಅದೇ ಆ ಅದ್ಭುತವಾದ ರಾಮನ್ ಪರಿಣಾಮ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತೆ ನೋಡೋಣ. ಮೊದಲನೇ ಸ್ಟೆಪ್, ಬೆಳಕಿನ ಕಿರಣ ಒಂದು ಅಣುವಿಗೆ ಅಂದ್ರೆ ಮಾಲಿಕ್ಯೂಲ್ಗೆ ಬಡಿಯುತ್ತೆ. ಆಗ ಅದರಲ್ಲಿರೋ ಹೆಚ್ಚಿನ ಬೆಳಕು ಏನೂ ಬದಲಾವಣೆ ಆಗದೆ ಹಾಗೆ ಚದುರಿ ಹೋಗುತ್ತೆ. ಆದ್ರೆ ಒಂದು ಸಣ್ಣ ಭಾಗದ ಬೆಳಕು ಮಾತ್ರ ತನ್ನ ಬಣ್ಣವನ್ನೇ ಚೇಂಜ್ ಮಾಡಿಕೊಂಡು ಬೇರೆ ಕಡೆ ಚದುರುತ್ತೆ. ಇದೇ ಸಣ್ಣ ಬದಲಾವಣೆ ಒಂದು ದೊಡ್ಡ ಆವಿಷ್ಕಾರಕ್ಕೆ ದಾರಿ ಮಾಡಿಕೊಟ್ಟಿದ್ದು. ಹಾಗಾದರೆ ಇದರ ಮಹತ್ವ ಏನು? ಇದರಿಂದ ಏನಾಯಿತು? ಈ ಆವಿಷ್ಕಾರದಿಂದ ವಿಜ್ಞಾನಿಗಳಿಗೆ ವಸ್ತುಗಳ ಒಳಗಡೆ ಇರುವ ಅಣುಗಳ ರಚನೆಯನ್ನು ಸ್ಟಡಿ ಮಾಡೋಕ್ಕೆ ಒಂದು ಹೊಸ ಪವರ್ಫುಲ್ ಟೂಲ್ ಸಿಕ್ಕಾಗಾಯಿತು. ಇದು ಯಾವುದೇ ವಸ್ತುವಿನ ಆಂತರಿಕ ರಚನೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದು ಕ್ರಾಂತಿಕಾರಿ ವಿಧಾನವಾಗಿತ್ತು. ರಾಮನ್ ಅವರ ಈ ಕೆಲಸಕ್ಕೆ ಇಡೀ ಜಗತ್ತೇ ತಲೆಬಾಗಿತು. ತಕ್ಷಣವೇ ಎಲ್ಲೆಡೆ ಇದರ ಬಗ್ಗೆ ಚರ್ಚೆ ಶುರುವಾಯಿತು. ಇದು ಕೇವಲ ಒಂದು ಆವಿಷ್ಕಾರವಾಗಿ ಉಳಿಯಲಿಲ್ಲ, ಅದೊಂದು ಐತಿಹಾಸಿಕ ಸಾಧನೆಯಾಗಿ ಹೊರಹೊಮ್ಮಿತು. ಮತ್ತು ಆ ಸಾಧನೆಯ ಫಲಿತಾಂಶ ಏನು ಗೊತ್ತಾ? ತಮ್ಮ ಆವಿಷ್ಕಾರವನ್ನ 1928ರಲ್ಲಿ ಪ್ರಕಟಿಸಿದ ಕೇವಲ 2 ವರ್ಷಗಳಲ್ಲಿ, ಅಂದ್ರೆ 1930ರಲ್ಲಿ, ಸರ್ ಸಿ.ವಿ. ರಾಮನ್ ರವರಿಗೆ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಕೊಟ್ಟು ಗೌರವಿಸಲಾಯಿತು. ಇದು ಕೇವಲ ಅವರೊಬ್ಬರ ಸಾಧನೆ ಆಗಿರಲಿಲ್ಲ, ಇದು ಇಡೀ ಭಾರತಕ್ಕೆ, ಇಡೀ ಏಷ್ಯಾ ಖಂಡಕ್ಕೆ ಹೆಮ್ಮೆಯ ಕ್ಷಣವಾಗಿತ್ತು. ಯಾಕಂದ್ರೆ ವಿಜ್ಞಾನದ ಯಾವುದೇ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದ ಮೊಟ್ಟಮೊದಲ ವ್ಯಕ್ತಿ ಎಂಬ ಇತಿಹಾಸವನ್ನು ಅವರು ಸೃಷ್ಟಿಸಿದರು. ಸರಿ, ಇಷ್ಟೆಲ್ಲ ಆಯ್ತು. ಈ ಒಂದು ಮಹಾನ್ ವೈಜ್ಞಾನಿಕ ಸಾಧನೆ ಹೇಗೆ ನಮ್ಮ ರಾಷ್ಟ್ರೀಯ ಆಚರಣೆಗೆ ಕಾರಣವಾಯಿತು ಅಂತ ಈಗ ನೋಡೋಣ ಬನ್ನಿ. ಇದರ ಟೈಮ್ಲೈನ್ ಹೀಗಿದೆ ನೋಡಿ. ಫೆಬ್ರವರಿ 28, 1928 ಇದು ರಾಮನ್ ಅವರು ತಮ್ಮ ಆವಿಷ್ಕಾರವನ್ನ ಜಗತ್ತಿಗೆ ಘೋಷಿಸಿದ ದಿನ. ಆಮೇಲೆ ಸುಮಾರು ವರ್ಷಗಳ ನಂತರ, ಅಂದ್ರೆ 1986ರಲ್ಲಿ, ಈ ಐತಿಹಾಸಿಕ ದಿನವನ್ನ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಿಸೋಣ ಅಂತ ಸರ್ಕಾರಕ್ಕೆ ಪ್ರಪೋಸಲ್ ಹೋಯಿತು. ಕೊನೆಗೆ 1987ರಿಂದ ನಾವು ಪ್ರತಿ ವರ್ಷ ಈ ದಿನವನ್ನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾದ್ರೆ ಈ ದಿನವನ್ನು ಆಚರಿಸೋದರ ಉದ್ದೇಶವಾದ್ರೂ ಏನು? ಇದರ ಗುರಿಗಳು ತುಂಬಾನೇ ಸ್ಪಷ್ಟವಾಗಿದೆ. ಮೊದಲನೇದಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ವಿಜ್ಞಾನ ಎಷ್ಟು ಮುಖ್ಯ ಅನ್ನೋದನ್ನ ಎಲ್ಲರಿಗೂ ತಿಳಿಸೋದು.
ಎರಡನೇದಾಗಿ ಜನರಲ್ಲಿ ವೈಜ್ಞಾನಿಕ ಮನೋಭಾವ ಅಂದ್ರೆ ಸೈಂಟಿಫಿಕ್ ಟೆಂಪರ್ ಬೆಳೆಸೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಯುವ ಪೀಳಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕಡೆಗೆ ಆಕರ್ಷಿತರಾಗಿ ಅದರಲ್ಲಿ ಕೆರಿಯರ್ ಮಾಡ್ಕೊಳ್ಳೋ ಹಾಗೆ ಪ್ರೇರಣೆ ನೀಡೋದು. ಕೊನೆಯದಾಗಿ ಈ ಮಹಾನ್ ವ್ಯಕ್ತಿಯ ಬಗ್ಗೆ ಮತ್ತು ಅವರ ಕೆಲಸದ ಹಿಂದಿದ್ದ ಫಿಲಾಸಫಿ ಬಗ್ಗೆ ಸ್ವಲ್ಪ ನೋಡೋಣ. ಅವರ ದೃಷ್ಟಿಕೋನ ಕೇವಲ ವಿಜ್ಞಾನಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ರಾಮನ್ ಅವರ ಈ ಒಂದು ಮಾತು ಅವರ ಇಡೀ ತತ್ವವನ್ನೇ ಹೇಳ್ಬಿಡುತ್ತೆ. ವಿಜ್ಞಾನದ ಸಾರಾಂಶ ಅಂದ್ರೆ ಸ್ವತಂತ್ರ ಚಿಂತನೆ, ಕಠಿಣ ಪರಿಶ್ರಮ ಮತ್ತು ಸಲಕರಣೆಗಳಲ್ಲ. ಎಂಥ ಅದ್ಭುತವಾದ ಮಾತು ಅಲ್ವಾ? ಅವರು ಯಾವತ್ತೂ ದೊಡ್ಡ ದೊಡ್ಡ ಉಪಕರಣಗಳಿಗಿಂತ ಮನುಷ್ಯನ ಬುದ್ಧಿಶಕ್ತಿ ಮತ್ತು ಪರಿಶ್ರಮವನ್ನೇ ಹೆಚ್ಚಾಗಿ ನಂಬಿದ್ರು. ಸ್ವತಂತ್ರವಾಗಿ ಯೋಚನೆ ಮಾಡೋದೇ ನಿಜವಾದ ವಿಜ್ಞಾನ ಅನ್ನೋದು ಅವರ ದೃಢ ನಂಬಿಕೆಯಾಗಿತ್ತು. ಅವರ ಮತ್ತೊಂದು ಪವರ್ಫುಲ್ ಮಾತನ್ನ ಕೇಳಿ. ರಾಮನ್ ಅವರಿಗೆ ದೇಶದ ಬಗ್ಗೆ, ನಮ್ಮ ಆತ್ಮವಿಶ್ವಾಸದ ಬಗ್ಗೆ ಒಂದು ಆಳವಾದ ದೃಷ್ಟಿಕೋನ ಇತ್ತು. ಅವರು ಹೇಳಿದ್ರು, ಇಂದು ಭಾರತಕ್ಕೆ ಬೇಕಾಗಿರೋದು ಆ ಸೋಲಿನ ಮನೋಭಾವದ ನಾಶ. ಸೋಲೊಪ್ಪಿಕೊಳ್ಳುವ ಮನಸ್ಥಿತಿಯನ್ನು ಬಿಟ್ಟು ಮುಂದೆ ಬರಬೇಕು ಅನ್ನೋದು ಅವರ ಕರೆಯಾಗಿತ್ತು. ಅವರ ಈ ಅತ್ಯಂತ ಸ್ಫೂರ್ತಿದಾಯಕ ಮಾತಿನೊಂದಿಗೆ ಈ ಕಥೆಯನ್ನ ಮುಗಿಸೋಣ. ನಮ್ಗೆ ವಿಜಯದ ಮನೋಭಾವ ಬೇಕು. ಸೂರ್ಯನ ಕೆಳಗೆ ನಮ್ಗೆ ನ್ಯಾಯಸಮ್ಮತವಾದ ಸ್ಥಾನವನ್ನು ತಂದುಕೊಡುವ ಮನೋಭಾವ. ಈ ಮಾತುಗಳು ಕೇವಲ ವಿಜ್ಞಾನಿಗಳಿಗಷ್ಟೇ ಅಲ್ಲ, ನಮಗೆಲ್ಲರಿಗೂ. ಅಂದ್ರೆ ನಮ್ಮ ದೇಶಕ್ಕೆ ಜಗತ್ತಿನಲ್ಲಿ ಸಿಗ್ಬೇಕಾದ ನ್ಯಾಯಯುತ ಸ್ಥಾನವನ್ನು ಪಡೆಯೋಕೆ ನಾವೆಲ್ಲರೂ ಶ್ರಮಿಸಬೇಕು ಅನ್ನೋ ಸಂದೇಶವನ್ನ ನೀಡ್ತೆ. ಅವರ ಈ ಮಾತುಗಳು ಇವತ್ತಿಗೂ ಅಷ್ಟೇ ಪ್ರಸ್ತುತ ಅಲ್ವಾ?